5 ಗಂಟೆಗೆ ಬಂದ್ಬಿಟ್ರೆ ನೀನು ಫುಲ್ ಪಾಗಪ್ ಆಗಿರ್ತದೆ. ಅವಾಗ ಬಂದು ಏನು ಮಾಡ್ತೀಯಾ? ಈಗ ಬತ್ತ ಬಿಸಿಲು ಬರ್ತಾ ಇರ್ತದೆ, ವ್ಯೂ ಓಪನ್ ಆಗಿರೋದು. ಇಲ್ಲ ಅಂದ್ರೆ ಫುಲ್ ಪಾಗೆಲ್ಲ ಕವರ್ ಆಗಿತ್ತಿತ್ತು. ಇವಾಗ ನೋಡ ವ್ಯೂ ಓಪನ್ ಐತೈತಿ ಇವಾಗ ಅಲ್ಲಿ. ಸರಿ ಬನ್ನಿ ಹೋಗೋಣ. ವ್ಯೂ ಮಾತ್ರ ಸಕ್ಕತ್ತಾಗಿದೆ ಗುರು. ಹೋಗ್ತಾ ಇದ್ರೆ ಏನೋ ಒಂಥರ ಖುಷಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತೊಂದು ಬ್ಯೂಟಿಫುಲ್ ಪ್ಲೇಸ್ ಹೋಗ್ತಾ ಇದ್ದೀವಿ. ಒಂಥರ ಸ್ಪೆಷಲ್ಲು. ಏನಪ್ಪ ಅಂತಂದರೆ ಸಿಕ್ಕಾಪಟ್ಟೆ ಫೇಮಸ್ ಆಗಿತ್ತು ಕುಂಬೆ ವಾಟರ್ಫಾಲ್ ಅಂತ. ಸೊ ಈ ವಾಟರ್ಫಾಲ್ಗೆ ಹೋಗ್ತಾ ಇದ್ದೀವಿ ನಾವೀಗ ನಿಜಾಂಪುರಲ್ಲಿದ್ದೀವಿ. ನಿಜಾಂಪುರ್ ಪೆಟ್ರೋಲ್ ಬಂಕ್ ಹತ್ರ ಇಲ್ಲಿಂದ ಇವಾಗ ಕುಂಬೆ ವಾಟರ್ಫಾಲ್ಗೆ ಹೊರಟಿದ್ದೀವಿ. ಸೊ ಇಲ್ಲಿಂದ ಕುಂಬೆ ವಾಟರ್ಫಾಲ್ ಬಂದು 14 ಕಿಲೋಮೀಟ್ರ್ ತೋರಿಸ್ತಿದೆ. ಅದು ಅಲ್ಲದೆ ನಾವು ಬೆಳಿಗ್ಗೆ ಹೊರಟಿರೋದ್ರಿಂದ ಫಾಗ್ ಕೂಡ ಜಾಸ್ತಿ ಇದೆ. 7:30 ಆಗಿರೋದ್ರಿಂದ ಫಾಗ್ ಕೂಡ ಸ್ವಲ್ಪ ಜಾಸ್ತಿ ಇದೆ. ಬೆಳಿಗ್ಗೆ ಹೋಗ್ತಿರೋದಕ್ಕೂ ಅದಕ್ಕೂ ಹೆಂಗೆ ಕಾಣಿಸ್ತಿದೆ ಅಂದರೆ ಇಲ್ಲಿ ನೇಚರು ನೋಡೋಕ್ಕೆ ಕ್ಯಾಮ್ರಾದಲ್ಲಿ ಹೆಂಗೆ ಕಾಣಿಸ್ತಿರಲ್ವ ನನಗಂತೂ ಗೊತ್ತಿಲ್ಲ ಗುರು. ಲೈವಲ್ಲಿ ನೋಡೋಕ್ಕಂತೂ ಸ್ವರ್ಗ ಥರ ಕಾಣಿಸ್ತಿದೆ ನೋಡಿ. ಅಲ್ಲೆಲ್ಲ ಲ್ಯಾಂಡ್ ಸ್ಲೈಡ್ ಆಗೋಗ್ಬಿಟ್ಟಿದೆ. ಫಾಲ್ಸ್ ಕೂಡ ಸಿಗ್ತಲ್ಲ ಗುರು. ಹೋಗೋಕ್ಕೆ ಮುಂಚೆ ಒಂದು ಈ ಥರ ವೆಲ್ಕಮ್ ಫಾಲ್ಸ್ಗಳು ಬೆಜ್ಜಾನ್ ಸಿಗ್ತವೆ. ನಾವೆಲ್ಲೇ ಹೋದರೂ ಫಾಲ್ಸ್ಗಳಂತೂ ಮಿಸ್ ಇಲ್ಲ. ಈ ಸಣ್ಣ ಪುಟ್ಟ ಜರಿಗಳು ಫಾಲ್ಸ್ ಅಂತೂ 10-15 ಸಿಗ್ತವೆ. ಮಳೆ ಬಂದಾಗ ಬೆಟ್ಟದ ಮೇಲಿಂದ ಹರಿದು ಬರೋವೆಲ್ಲ ಫಾಲ್ಸ್ಗಳೇ ಅಲ್ಲಿ. ಆ ಥರ ಇರುತ್ತೆ. ಇವಾಗ ಇಲ್ಲೊಂದು ಫಾಲ್ಸ್ ಕಾಣ್ತಿದೆ ನೋಡಿ. ಆ ಕುಂಬೆ ಹತ್ರ ಯಾರೂ ಇರಲ್ಲ ಅಂತೆ. ಯಾವುದೇ ಚೆಕ್ ಪೋಸ್ಟ್ ಇರಲ್ಲ, ಮತ್ತು ಅಂಗಡಿಗಳು ಯಾವುವು ಇರಲ್ಲ, ಮತ್ತು ಅಲ್ಲಿ ಸೆಕ್ಯೂರಿಟಿನೂ ಯಾರೂ ಇರಲ್ಲ ಅಂತ ಹೇಳ್ತಾರಪ್ಪ. ನೋಡೋಣ ಅಲ್ಲಿ ಹೋಗಿ. ಬಟ್ ಆ ಡೆಡ್ಲಿ ಸ್ಪಾಟ್ಗೆ ಹೋಗಿ ಅಲ್ಲೊಂದು ಸರಿ ಫೋಟೋ ತಗೋಬೇಕು, ಒಂದು ಡ್ರೋನ್ ಶಾಟ್ 360 ಡಿಗ್ರಿ ಡ್ರೋನ್ ಶಾಟ್ ತಗೋಬೇಕು ಅಂತ ತುಂಬ ಆಸೆ ಇತ್ತು. ನೋಡೋಣ, ಟ್ರೈ ಮಾಡೋಣ. ಅಕಸ್ಮಾತ್ ಏನಾದರೂ ಸಿಕ್ಕಾಪಟ್ಟೆ ಡೇಂಜರ್ ಅಂತ ಅಂದರೆ ಹೋಗೋದೇ ಬೇಡ, ದೂರದಿಂದ ನೋಡ್ಕೊಬರೋಣ ಅಷ್ಟೇ. ಹೋಗ್ಬೇಕಾದ್ರೆ ಒಂದು ಬಸ್ ಸ್ಟ್ಯಾಂಡ್ ಕೂಡ ಸಿಗುತ್ತೆ. ಬೆಳಿಗ್ಗೆ ಸಾಯಂಕಾಲ ಒಂದೊಂದು ಬಸ್ ಇದೆಯಂತ ಇಲ್ಲಿಗೆ. ಮೋಸ್ಟ್ಲಿ ಅಲ್ಲಿ ಹಿಂದ್ಗಡೆ ಒಂದು ಬಸ್ ಸ್ಟ್ಯಾಂಡ್ ಇದೆ, ಅಲ್ಲಿಗೆ ಬರ್ಬೋದೇನೋ ಬಸ್ಸು ಅನ್ಸುತ್ತೆ. ಯಾಕಂದರೆ ಅಲ್ಲಿಂದ ಲೆಫ್ಟ್ ಹೋದರೆ ಯಾವುದೋ ಒಂದು ವಿಲೇಜ್ ಇದೆ, ಅಲ್ಲಿಗೆ ಹೋದರೆ ಅಲ್ಲಿ ಹೋಗೋ ಬಸ್ಗಳು ಮೋಸ್ಟ್ಲಿ ಇಲ್ಲಿಗೆ ಬರ್ಬೋದು. ಇಲ್ಲಿಂದ ಬಂದು ನೀವು ನಡ್ಕೊಂಡು ಏನಿಲ್ಲ ಅಂತಂದರೂ ಒಂದು 3 ಕಿಲೋಮೀಟರ್ ನಡ್ಕೊಂಡು ಹೋಗೋರು. ಅಕಸ್ಮಾತ್ ನೀವು ಆ ಬಸ್ಸಿಂದ ಇಳ್ಕೊಂಬಂದರೆ, ಈಗ ಓನ್ ವೆಹಿಕಲಲ್ಲಿ ಬಂದರೆ ಯಾವುದೇ ಥರದ್ದು ರಿಸ್ಕ್ ಇಲ್ಲ. ನೀವು ಅಕಸ್ಮಾತ್ ಲೋಕಲ್ ಟ್ರಾನ್ಸ್ಪೋರ್ಟು ಇಲ್ಲ, ಆಟೋ ಅಥವಾ ಏನೋ ಬೇರೆ ರೆಂಟ್ ಗಾಡಿ ತಗೋದೆ ನಾವು ಬಸ್ಸಲ್ಲಿ ಬರ್ತೀವಿ ಅಂತಂದರೆ ಒಂದು 3 ಕಿಲೋಮೀಟರ್ ನಡಿಬೇಕು. ಯಾಕಂದರೆ ಮ್ಯಾಪಲ್ಲಿ 3 ಕಿಲೋಮೀಟರ್ ತೋರಿಸಿದ್ದೀನಿ ನಮ್ಮ ಮುಂದೆ. ಮೋಸ್ಟ್ಲಿ ನಮಗಿಲ್ಲಿ ರೈಟ್ ಟರ್ನ್ ಹೊಡೆದ ತಕ್ಷಣ ನಮಗೆ ಟನಲ್ ಸಿಗ್ಬೋದೇನೋ. ಇನ್ನೊಂದು ಸ್ಟೆಪ್ ಹತ್ತಬೇಕು ಗುರು. ಆ ಸ್ಟೆಪ್ ಹತ್ತಿ ಲೆಫ್ಟ್ ತಗೊಂಡ ತಕ್ಷಣ ನಮಗೆ ಟನಲ್ ಸಿಗುತ್ತೆ. ಯಾಕಂದರೆ ನಾನೊಂದು ವೀಡಿಯೋದಲ್ಲಿ ನೋಡಿದ್ದೆ, ಈ ಟರ್ನಿಂಗ್ ಕ್ರಾಸ್ ಮಾಡಿ ಮತ್ತೆ ಇನ್ನೊಂದು ಟರ್ನಿಂಗ್ ತಗೋಷ್ಟರಲ್ಲಿ ನಮಗೆ ಟನಲ್ ಸಿಕ್ತಿತ್ತು ನೋಡಿ. ಈ ರೋಡಲ್ಲೇ ಈ ಬೆಟ್ಟನೇ ಕೊರ್ದು ಸುರಂಗ ಮಾಡಿ ಆ ಕಡೆಗೆ ದಾರಿ ಮಾಡಿರೋದು. ಸೊ ನಾವು ಕೆಳಗಡೆಯಿಂದ ಬರ್ಬೇಕಾದ್ರೆ ಕಾಣಿಸ್ತಿತ್ತಲ್ಲ ಬೆಟ್ಟ, ಅದೇನೇ ಇದು ನೋಡಿ. ಇಲ್ಲಿ ಪಾರ್ಕಿಂಗು ಇಲ್ಲಿಗೆ ಎಂಡಾಗಿದೆ, ಅಂದರೆ ಟನಲ್ ಒಳಗಡೆ ನುಗ್ಬೇಕು ನಾವು. ಅಂದರೆ ಟನಲ್ಗಿಂತ ಮುಂಚೆನೇ ಎಂಡಾಗಿದೆಯೋ ಏನೋ ಗೊತ್ತಿಲ್ಲ. ಕೆಳಗಡೆ ನೋಡಿದ್ವಿ, ಇಲ್ಲೂ ಕಾಣಿಸ್ತೈತೆ. ಇಲ್ಲೇ ಐತಲ್ಲ ಗುರು ಟನಲ್ಲು. ಈ ಮುಂದೆ ಲೆಫ್ಟ್ ತಗೊಂಡ್ರೆ ಟನಲ್ಲು. ಏನು ಗುರು ಇದು ವ್ಯೂ, ಬ್ಯೂಟಿಫುಲ್ ಅಲ್ಲ? ಸಕ್ಕತ್ತಾಗಿದೆ ಮಾತ್ರ. ಅಲ್ಲೊಂದು ಟೈಮ್ ಲ್ಯಾಪ್ಸ್ ವೀಡಿಯೋ ಹಾಕ್ಬಿಟ್ರೆ ಹೆಂಗೆ ಇರ್ತದಲ್ಲ ಬ್ರೋ. ಟೈಮ್ ಲ್ಯಾಪ್ಸ್ ವೀಡಿಯೋ ಇಕ್ಕನ ಟೈಮ್ ಇಲ್ವಲ್ಲ. ಏನಂತೀಯ ಹುಲಿಯಾ? ಹೌದು ಹುಲಿಯಾ. ಸೊ ಫ್ರೆಂಡ್ಸ್, ಇವಾಗ ಟನಲ್ ಒಳಗಡೆ ಹೋಗೋಣ ಬನ್ನಿ. ಸೊ ಇಲ್ಲಿ ಕಾಣ್ತಿದ್ಯಾ ಗುಹೆ ಇದು? ಇಲ್ಲಿ ಒಳಗಡೆ ಟನಲ್ ಮಾಡಿರೋದು. ಇಲ್ಲಿಗೆ ರೋಡ್ ಎಂಡ್ ಆಗಿದೆ ನೋಡಿ. ಇದು ಟನಲ್ಲು. ಓ ಟನಲ್ ಮುಂದೆ ನಾನು ಫಾಲ್ಸ್ ಬೀಳ್ತೈತಲ್ಲ ಗುರು.
ಅಪ್ಪ ಎಂತ ದೊಡ್ಡ ಬಂಡೆ ಕೊರೆದವ್ರೆ ಅಂತ ಅಂದ್ರೆ ಫುಲ್ಲು ಕಲ್ಲಾಕರು. ಇದು ರೋಡ್ ಅಂತೂ ಸಿಕ್ಕಾಪಟ್ಟೆ ಹಾಳಾಗಿದೆ. ನೀರೆಲ್ಲ ಹರ್ಕೊ ಬರ್ತೈತೆ ಹೊರಗಡೆಯಿಂದ. ಯಾವುದೋ ವಾಟರ್ ಫಾಲ್ ಒಳಗಡೆ ಹೋಗ್ತಾ ಇದೀವಿ ಅಂತ ಅನ್ನಿಸ್ತೈತೆ ನಮಗೆ. ಇದಂತೂ ಸಾಕದ ಕಾಣಿಸ್ತಿದೆ ನೋಡಿ. ಇದು ಇಲ್ಲಿ ನೋಡಿ. ವಾ 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 ವಾ. ಓ ಇಲ್ಲಿ ನೋಡೋರು ಆ ನೀರು ಒಳಗಿನ ಹೋಗ್ಬತ್ತಾರದ. ಇಲ್ಲೆಲ್ಲ ಮೇಲಿಂದ ಏನು ಬೀಳ್ತಾ ಇಲ್ವಲ್ಲ. ಓ ಕರ್ನಾಟಕ ಅಪ್ಪ ಖುಷಿ ಆಯಿತು ಗಾಡಿ ನೋಡಿ. ನಾನು ಯಾರೋ ಹಿಂದಿಯವ್ರ ಹತ್ರ ಮಾತಾಡ್ತಿದ್ದೀರ ಅಂದ್ಕೊಂಡೆ. ಎಷ್ಟು ದಿನ ಆಯ್ತಪ್ಪ ಬಂದು? ಇಷ್ಟು ಬೇಗ ಬಂದಿದ್ದೀರಾ? ಬೆಳಗ್ಗೆ ಎಷ್ಟು ಗಂಟೆಗೆ ಕೊಟ್ರೆ? ಇಲ್ಲ ಐತೆ, ಆಲ್ಟ್ ಮಾಡ್ಬೋದಾ ಇಲ್ಲಿ? ಓ ನಾವು ನಿನ್ನೆ ಕ್ಯಾಂಪ್ ಹಾಕಕ್ಕೆ ಜಾಗ ಹುಡುಕಿ ಸಾಕಾಗಿ ಯಾವುದೋ ಒಂದು ರಾಮ ಮಂದಿರ ಹತ್ರ ಕ್ಯಾಂಪ್ ಹಾಕಿದ್ದೆ. ನಾವು ನಿನ್ನೆ ನೈಟ್ ಟೆಂಟ್ ಹಾಕೊಂಡು ಮನೆಗಿದ್ದು ನಾವು. ಹಿಂಗೆ ಗೊತ್ತಿದ್ರೆ ನಾವು ಬಚ್ಕಡಕ್ಕೆ ಬಂದು ಇಲ್ಲೇ ಹಾಕೊಬಿಡ್ತು. ಅಂದರೆ ನೈಟು ಬರ್ಬೇಕಾದ್ರೆ ರೋಡ್ ಕಾಣಲ್ವಲ್ಲ ಅಂದ್ಬಿಟ್ಟು ಅಲ್ಲೇ ಉಳ್ಕೊಬಿಟ್ಟು. ನಾವು ಬರೋಷ್ಟ್ರಲ್ಲಿ ಸಂಜೆ ಆಗಿತ್ತು. ಕೆಳಗಡೆ ಹೋಗಿ ಏನು ಕಾಣಿಸ್ಲಿಲ್ಲ. ಆಮೇಲೆ ಹಳ್ಳಿ ಹತ್ರ ಮಾತಾಡಿದ್ವಿ, ಜಾಗ ಕೊಡ್ತಿರಲ್ಲ ಅಂತ. ಅವರು ಓಕೆ ಅಂತ ಅಂದ್ಬಿಟ್ಟು. ಹಳ್ಳಿ ಐತಾ ಇಲ್ಲಿ? ಹಳ್ಳಿ ಐತಾ? ಫುಲ್ ಮೇಲ್ಗಡೆ ಇದೆ. ಈಗ ಇದು ಮೇನ್ ಎಂಟ್ರೆನ್ಸ್ ಎಲ್ಲ ಕುಂಬೇದು. ಕೆಳಗಡೆ ಹೋಗಿದ್ರ ಅದು ಡೆಡ್ಲಿ ಸ್ಪಾಟ್ಗೆ? ಡೆಡ್ಲಿ ಸ್ಪಾಟ್ಗೆ ಹೋಗಿದ್ರ ಕೆಳಗಡೆ? ಹೋಗಿಲ್ಲ. ಸೊ ಕುಂಬೆ ವಾಟರ್ ಫಾಲ್ ಬಂದು ಇಲ್ಲಿಂದನೇ ಕಾಣೋದು. ಸೊ ಇದು ಬಂದು ಕುಂಬೆ ಮೇನ್ ಎಂಟ್ರೆನ್ಸು. ಸೊ ನೋಡಿ ಇದು ಟನಲ್ ಕಾಣಿಸ್ತಿದೆಯಲ್ಲ, ಈ ಟನಲಿಂದ ಹಂಗೆ ಸ್ವಲ್ಪ ಮುಂದೆ ಬಂದರೆ ಇದು ಮೇನ್ ಫಾಲ್ಸ್. ಇದು ಬೀಳ್ತಾ ಇರೋದು ಇದೆ, ಆ ಕಡೆಯಿಂದ ಕಾಣೋದು ನಮಗೆ. ಸೊ ಈ ಫಾಲ್ಸು ನಮಗೆ ಆ ಕಡೆ ಒಂದು ಡೆಡ್ಲಿ ಸ್ಪಾಟ್ ಇದೆ, ಅಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಎದುರುಗಡೆ ಕಾಣೋದು. ನಾವು ಇದನ್ನು ಮೇನ್ ಫಾಲ್ಸನ್ನು ಆ ಡೆಡ್ಲಿ ಸ್ಪಾಟ್ ಬಿಟ್ಟು ಬೇರೆ ಕಡೆಯಿಂದ ನೋಡಬೇಕು ಅಂತ ಅಂದರೆ ಆ ಕಡೆ ಎಲ್ಲ ಹೋಗಿ ನಿಂತ್ಕೊಂಡು ನೋಡಬೇಕು. ಕುಂಬೆನ ನೀರು ಸ್ವಲ್ಪ ಕಮ್ಮಿನೇ, ಆದರೂ ಆ ಕಡೆಯಿಂದ ನೋಡೋಕ್ಕೆ ಚೆನ್ನಾಗೇ ಕಾಣುತ್ತೆ. ಸೊ ಈ ಕಡೆ ಎಲ್ಗೂ ಹೋಗೋದ ಇದೇ ಗುರು ಕುಂಬೆ. ನೀನು ನಮ್ಮ ಅಕ್ಕೆ ಇದೇ ಕುಂಬೆ. ಇದು ಆ ಕಡೆಯಿಂದ ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ. ಇದು ಕುಂಬೆ ನೀರು ಬೀಳ್ತಾ ಇರೋದು. ಇದು ಪಾರ್ಕಿಂಗ್ ಎಲ್ಲ ಇಲ್ಲೇ ಆರಾಮಾಗಿ ಮಾಡ್ಬೋದು ಇಲ್ಲಿಂದ ನೋಡೋರಿಗೆ. ನೀವು ಮೇಲಿಂದ ನೋಡ್ತೀನಿ ಅಂದರೆ ಅಚ್ಚುಕಟ್ಟಾಗಿ ಆ ಕಡೆ ನೋಡ್ಬೇಕು. ಸೊ ಇವರು ನಮ್ಮ ಕರ್ನಾಟಕದವ್ರೆ. ನೆನ್ನೆ ಬಂದು ಕ್ಯಾಂಪಿಂಗ್ ಹಾಕ್ಕೊಂಡಿದ್ರಂತೆ ಇಲ್ಲೆಲ್ಲ ಹಳ್ಳಿಲಿ. ಇವಾಗ ನೋಡಿಕೊಂಡು ವಾಪಸ್ ಹೋಗ್ತಾವ್ರೆ. ಇಲ್ಲೇ ಬೋಲ್ಡ್ ಹಾಕಿದ್ದಾರೆ ನೋಡಿ, ರೈಟಿಗೆ ಕುಂಬೆ ಹೋಗೋದು. ಇಲ್ಲಿ ಯಾವುದೋ ಇನ್ನೊಂದು ಫಾಲ್ಸ್ ಇದೆ. ಏನು ಫಾಲ್ಸ್ ಬ್ರೋ ಅದು? ಇನ್ನೊಂದು ಯಾವುದೋ ಗೊತ್ತಿಲ್ಲ, ಬಟ್ ಆದರೆ ಇಲ್ಲೊಂದು ಸೇತುವೆ ಸಿಗುತ್ತೆ. ಸೇತುವೆ ರೋಡಲ್ಲಿ ಹೋಗ್ಬೇಕು ಇವಾಗ. ಅಲ್ಲೋದ್ರೆ ಇನ್ನೊಂದು ಯಾವುದೋ ಫಾಲ್ಸ್ ಸಿಗುತ್ತೆ. ನೋಡೋಣ, ಅಕಸ್ಮಾತ್ ಇವ್ರು ಏನಾರು ಹುಡುಗರು ಕೇಳಿ ನೋಡೋಣ. ನೆನ್ನೆ ಹೋಗಿದ್ರೆ ಚೆನ್ನಾಗಿದೆ ಹೋಗ್ಬೋದು ಅಂತಂದರೆ ಟ್ರೈ ಮಾಡೋಣ, ಇಲ್ಲ ಅಂತ ಅಂದರೆ ರಿಟರ್ನ್ ಹೋಗೋಣ ಅಷ್ಟೇ. ಯಾವುದೋ ಭಾಳ ಬಿದ್ದು ಮನೆಗಳು ನೋಡಿ, ಎಲ್ಲ ಒಳ್ಳೆ ರೂಮ್ಸ್ಗಳು. ಆವಾಗ ಟನಲ್ ಬಗಿಬೇಕಾದ್ರೆ ಇದ್ದಿದ್ದು ಅನ್ಸುತ್ತೀವಲ್ಲ. ಇದೇ ಸ್ಪಾಟಾ? ಓ ಇಲ್ಲಿದ್ದಾನೆ ಹೋಗೋದು. ಇಲ್ಲಿಂದ ಡೌನ್ ಇಳಿದ್ರೆ ನಮ್ಮ ಕುಂಬೆ ಫ್ರಂಟ್ ವ್ಯೂ ಕಾಣುತ್ತೆ. ಆಲ್ರೆಡಿ ಯಾರೋ ಕಾರಲ್ಲಿ ಬಂದು ಕ್ಯಾಂಪಿಂಗ್ ಹಾಕ್ಕೊಂಡವ್ರ. ಅಲ್ಲಿ ಇಲ್ಲ ಎಣ್ಣೆ ಹಾಕ್ತವ್ರ, ಅಷ್ಟು ಗೊತ್ತಾಗುತ್ತೆ. ಈ ಕಡೆ ಸೈಡೆಲ್ಲ ರಾಜಾರೋಷವಾಗಿ ನೇಚರಲ್ಲಿ ಎಣ್ಣೆ ಹೊಡಿತಾರೆ ಗುರು. ಅಲ್ಲೇ ಎಣ್ಣೆ ಕೆಡಿಸ್ಕೊಡಲ್ಲ. ಬಟ್ ಆದರೆ ಫ್ಯಾಮಿಲಿ ಊಟ ಮಾಡ್ತಾವ್ರೆ. ನೇನೆ ನಾವು ಬರ್ಬೇಕಾದ್ರೆ ನೋಡಿದ್ವಿ, ಒಂದು ಅಷ್ಟು ಜನ ಡ್ರಿಂಕ್ಸ್ ಮಾಡ್ತಾಯಿದ್ರು ರೋಡಲ್ಲೇ. ಫೈನಲ್ಲೇ ಕುಂಬೆ ಪಾರ್ಕಿಂಗ್ ಪಾಯಿಂಟ್ ರೀಚ್ ಆಗಿದ್ದೀವಿ. ಸೊ ಫಸ್ಟ್ ಫಾಲ್ಸ್ ನಮಗಿದು ಕಾಣಿಸ್ತಿದೆ ನೋಡಿ. ಅದಾದ್ಮೇಲೆ ಕಾಣೋದೇ ಕುಂಬೆ ಕಾಣ್ತಿರೋದು. ಕುಂಬೆ ನಮಗೆ ಕಾಣಿಸ್ತಿಲ್ಲ ಕರೆಕ್ಟಾಗಿ. ಆ್ಯಕ್ಚುಲಿ ನಾವು ಅಲ್ಲಿಗೆ ಹೋಗಬೇಕು, ಇಲ್ಲಿ ಬಂದಿರೋದು ರಾಂಗು.
ಇದು ಮೇನ್ ಪಾಯಿಂಟ್ ಅಲ್ಲ. ಸೊ ಇಲ್ಲಿಂದ ನಮಗೆ ಡೆಡ್ಲಿ ಸ್ಪಾಟ್ ಕಾಣ್ತಿದೆ ನೋಡಿ. ಅದು ಗ್ರಾಫಿಕ್ ಮಾಡಿರೋದು ಇದು ಬಂದು ಅದೇ ಒಂದು ಹುಡುಗಿ ಯೂಟ್ಯೂಬರ್ ಬಿಸ್ ಸತ್ಲಲ್ಲ ಆ ಪ್ಲೇಸು. ಏನಿದೆ ಗುರು, ಹೋಗಿ ಹೋಗಿ ಆ ತುದಿಲ್ ನಿಂತ್ಕೊಂಡ್ರೆ ಹೆಂಗಾಗುತ್ತೆ ಹೇಳಿ. ಮಳೆ ಟೈಮಲ್ಲಂತೂ ಹೆವಿ ಡೇಂಜರ್ ಇರ್ತದೆ. ಓಹೋ ಸಖತ್ ಡೇಂಜರ್ ಇದೆ ಗುರು ಇದು. ವಿಡಿಯೋದಲ್ಲಿ ನೋಡ್ದಂಗಲ್ಲ. ಸೊ ನಾವು ಚಾನ್ಸ್ ತಗೊಳಕ್ಕಾಗಲ್ಲ. ಸೊ ಅಲ್ಲೆಲ್ಲ ಇಳಿದು ಬರಬೇಕು. ಸಿಕ್ಕಾಪಟ್ಟೆ ರಿಸ್ಕ್ ಇದೆ ಮಾತ್ರ. ಅದರಿಂದಾಗಿ ಸದ್ಯಕ್ಕಿಲ್ಲೇ ನೋಡ್ಕವ. ಆ ಕಡೆಯಿಂದ ನೋಡೋಣ ಬನ್ನಿ ವ್ಯೂ ಒಂದ್ಸಲ. ನಮಗೆ ಕುಂಬೆ ಫಾಲ್ಸ್ ಕಂಡೇ ಇಲ್ಲ, ಅದಕ್ಕೆ ನಾವು ಇನ್ನೊಂದು ಸ್ಪಾಟ್ಗೆ ಹೋಗ್ತಾ ಇದ್ವಿ. ಅಲ್ಲಿಂದ ಕಾಣುತ್ತೆ. ಅಂದರೆ ಇಲ್ಲಿ ನಾವು ಡೆಡ್ಲಿ ಸ್ಪಾಟ್ ಇದೆಯಲ್ಲ, ಕುಂಬೆ ಮೇನು ನಿಂತ್ಕೊಂಡು ವೀಡಿಯೋಗ್ರಫಿ ಮಾಡಿ ಡ್ರೋನ್ ಶಾಟ್ಸ್ ಎಲ್ಲ ತಗೊಂಡು ಸಕ್ಕತ್ತಾಗಿ ಬರುತ್ತಲ್ಲ, ಆ ಸ್ಪಾಟಿಗೆ ಹೋಗಿದ್ದಿದ್ದು ನಾವು. ಅಂದರೆ ಅಲ್ಲಿಂದ ಆ ಸ್ಪಾಟ್ ಕಾಣುತ್ತೆ. ಅಂದರೆ ನಾವು ಆ್ಯಕ್ಚುಲಿ ಇಲ್ಲಿಂದ ಮುಂದೆ ಹೋಗಿ ರೈಟ್ ಹೋಗಬೇಕು. ಅಲ್ಲಿಂದ ನಮಗೆ ಎದುರುಗಡೆ ನೋಡಿದಾಗ ಕುಂಬೆ ಫಾಲ್ಸ್ ಕಾಣೋದು. ಸೊ ಮತ್ತೆ ಹಂಗೆ ರೋಡಿಗೆ ತಗೊಂಡು ಅಲ್ಲೆಲ್ಲರೂ ಮುಂದೆ ರೈಟ್ ಇರುತ್ತೆ, ರೈಟ್ ಡೈವರ್ಷನ್ ತೊಗೋಬೇಕು. ಸೊ ಇಲ್ಲೊಂದು ಸ್ಪಾಟಿಗೆ ಬಂದಿದ್ದೀವಿ ಈಗ. ಕಾಣುತ್ತಾ ಬ್ರೋ? ಇಲ್ಲೂ ಕಾಣಲ್ಲ ಅನ್ಸುತ್ತೆ. ಇಲ್ಲೂ ಕಾಣಲ್ಲ. ಗಾಡಿ ಓಡಲ್ಲ. ಗಾಡಿ ನಿಲ್ಲಿಸ್ಬಿಟ್ಟು ಇಲ್ಲಿಂದ ನೋಡ್ಬೋದು ಬ್ರೋ. ಬೈಕ್ ಇಲ್ಲೇ ಪಾರ್ಕ್ ಮಾಡಿದ್ದೀವಿ. ಇವಾಗ ಇಲ್ಲಿಂದ ಒಂದು ಕಾಲ್ದಾರಿ ಇದೆ, ನಡ್ಕೊಂಡು ಹೋಗ್ಬೇಕು ಇವಾಗ ಇಲ್ಲಿಂದ. ಅಲ್ಲಿಂದಾದರೂ ನಮಗೆ ಫ್ರಂಟ್ ವ್ಯೂ ಕಾಣುತ್ತೆ ನೋಡೋಣ ಕುಂಬೆದು. ಓ ಕರೆಕ್ಟು, ಇಲ್ಲೇ ಐತಲ್ಲ ಜಾಗ. ಹಾಂ, ಗಾಡಿ ಅಲ್ಲೇ ಸೇಫ್ಟಿ ಐತೆ, ಅಲ್ಲೇ ಇರ್ಲಿ ಬಿಡು, ಕಾಣಲ್ಲ ಯಾರಿಗೂ. ಓಹೋ ಹೋ ಹೋ, ಸಮಾಧಾನ ಸಮಾಧಾನ. ಎಲ್ಲ 5 minutes later. A few minutes later. ಇದೇ ನೋಡಿ ಗುರು ಕುಂಬೆ. ಇಲ್ಲಿಂದ ಕೆಳಗಡೆ ಬಿದ್ರೆ ಚೊಂಬೆ. ಸೊ ಕುಂಬೆ ಡೆಡ್ಲಿ ಸ್ಪಾಟ್ ಬಂದು ಅಲ್ಲಿ ಬರುತ್ತೆ. ನಮಗೆ ಕುಂಬೆ ವಾಟರ್ ಫಾಲ್ ಎದುರುಗಡೆ ಕಾಣ್ತಾ ಇದೆ ಇವಾಗ. ಏನ್ ಹೈಟಿಂದ ಬೀಳ್ತೈತೆ ಗುರು ಇದು ವಾಟರ್ ಫಾಲು. ಯಪ್ಪ ಏನು ಗುರು ಇದು ನೇಚರು, ಕ್ರೇಜಿ ಗುರು ಇಲ್ಲಿ ಮಾತ್ರ. ಸೊ ಅಂತೂ ಇಂತೂ ಬೆಳಗ್ಗೆ ನಿಜಾಂಪುರಿಂದ ಹೊರಟು 1 hour ಜರ್ನಿ ಕುಂಬೆ ವಾಟರ್ ಫಾಲ್ ಬಂದ್ವಿ. ಕುಂಬೆ ವಾಟರ್ ಫಾಲ್ನು ನೋಡ್ಕೊಂಡ್ವಿ. ಸೊ ಅಲ್ಲಿ ಕಾಣ್ತಿರೋದೇ ಡೆಡ್ಲಿ ಸ್ಪಾಟು. ಅಲ್ಲಿಗೆ ಹೋಗೋಕ್ಕೆ ಚಾನ್ಸ್ ತಗೊಂಡಿಲ್ಲ, ಯಾಕಂದರೆ ಫುಲ್ಲು ಸ್ಟೀಪ್ ಇದೆ. ಇದು ಹಿಂಗೆ ಡ್ರೋನ್ ಇದ್ದರೆ ಪಕ್ಕ ಚಾನ್ಸ್ ತಗೋತಿದ್ದೆ ನಾನು. ಆದರೆ ಡ್ರೋನ್ ಇಲ್ಲದೆ ಇರೋದ್ರಿಂದ ಪ್ರಯೋಜನ ಇಲ್ಲ. ಅಲ್ಲ ಹೋಗೊಂದು ವೀಡಿಯೋ ಮಾಡ್ಕೊಳ್ಳೋಕ್ಕೋಸ್ಕರ ಯಾಕೆ ಸುಮ್ಮನೆ ಅಷ್ಟೊಂದು ರಿಸ್ಕು ಅಂದ್ಬಿಟ್ಟು ಹೋಗಿಲ್ಲ. ಸದ್ಯಕ್ಕೆ ಅಲ್ಲಿಂದ ಹಿಂಗೆ ನಡ್ಕೊಬರ್ಬೇಕಾದ್ರೆ ಫಸ್ಟಲ್ಲಿ ಬಿದ್ದು ಆಯ್ಕೊಂಡೆ ನಾನು. ಬರ್ಬೇಕಾದ್ರೆ ನೀವು ಹುಷಾರಾಗಿ ಬನ್ನಿ, ಫುಲ್ ಜಾರ್ತೈತೆ. ಅಲ್ಲಿಂದ ಹಿಂಗೆ ಬಂದು ಈ ಸ್ಪಾಟಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀವಿ. ಯಾಕಂದರೆ ಇಲ್ಲಿ ಸ್ವಲ್ಪ ಕಲ್ಲೆಲ್ಲ ಇದೆ, ಅದರಿಂದಾಗಿ ಸ್ವಲ್ಪ ಗ್ರಿಪ್ಪಿದ್ದಾವೆ. ಇಲ್ಲಿಂದ ಸ್ವಲ್ಪ ಮುಂದೆ ಹೋದ್ರು ಮರ್ತ್ಕೊಬಿಡಿ, ನೀವು ಮತ್ತೆ ಸಿಗೋಕ್ಕೆ ಆಗಲ್ಲ, ಅಷ್ಟು ಡೀಪ್ ಇದೆ. ಕೆಳಗಡೆ ಬಿದ್ದರೆ ನೀವು ಕಳ್ಸೋಗ್ಬಿಡ್ತೀರ, ಆ ಥರ ಇದೆ ಪ್ಲೇಸ್ ಇಲ್ಲಿ. ಸೊ ಇದು ಕುಂಬೆ ವಾಟರ್ ಫಾಲು. ಫೈನಲಾಗಿ ನಾವಿವಾಗ ಇಲ್ಲಿಂದ ಪ್ಲೇಸ್ ನೋಡ್ಕೊಂಡು ಹೊಡ್ತಾ ಇದ್ದೀವಿ. ಸೊ ಈ ಕುಂಬೆ ವಾಟರ್ ಫಾಲ್ ಬರೋಕ್ಕೆ ಡೀಟೇಲ್ಸು ನಾನು ನಿಮಗೆ ಹೆಂಗೆ ಅಂತ ಇವಾಗ ಹೇಳ್ತೀನಿ. ಸೊ ನೋಡ್ಕೊಳ್ಳಿ ಲಾಸ್ಟ್ ಒಂದು ಸರಿ ಕುಂಬೆ ವಾಟರ್ ಫಾಲ್. ಅದಾದಮೇಲೆ ಇಲ್ಲಿಂದ ನೀವು ಒಂದು ವ್ಯಾಲಿ ವ್ಯೂ ಪಾಯಿಂಟ್ ನೋಡ್ಬೋದು. ಇಲ್ಲಂತೂ ಇನ್ನೂ ಕ್ರೇಜಿಯಾಗಿದೆ. ಫುಲ್ ಫಾಗ್ ಇನ್ನೂ ಕ್ಲಿಯರ್ ಆಗಿಲ್ಲ, ಯಾವ ಕಡೆನೂ ಮೂವ್ ಆಗ್ತಿಲ್ಲ, ಒಂದೇ ಸೈಡ್ ಐತೆ ಆ ಫಾಗ್. ಅದು ಇನ್ನೂ ಇಲ್ಲೆಲ್ಲ ಫುಲ್ಲೆಲ್ಲ ಫಾಗಿತ್ತು ಅನಿಸುತ್ತೆ. ನಾವು ಬರೋಕ್ಕೆ ಮುಂಚೆ ಬರ್ಬೇಕಾರೆಲ್ಲ ಹಂಗೆ ಇತ್ತು. ಆದರೆ ಸೂರ್ಯಾಜಿ ಕಾಣಿಸ್ಕೊಂಡ್ಮೇಲೆ ಸ್ವಲ್ಪ ಫಾಗೆಲ್ಲ ಕ್ಲಿಯರ್ ಆಗಿದೆ. ಸೊ ಇಲ್ಲಿಂದ ಇವಾಗ ಬನ್ನಿ ಹೋಗ್ತಾ ಇದ್ರ ಅಡ್ರೆಸ್ ಹೆಂಗೆ ಬರಬೇಕು ಏನೆಲ್ಲ ತಿಳ್ಕೊಂಡು ಹೋಗೋಣ. ಲಾಸ್ಟ್ ಒಂದು ಸರಿ ಕುಂಬೆ ನೋಡ್ಕೊಳ್ಳಿ. ದಿಸ್ ಈಸ್ ಕುಂಬೆ ವಾಟರ್ ಫಾಲ್. ನೋಡ್ಕೊಂಡೋಗೋರು ಸಾಕಾಯಿತು, 1 ವರ್ಷದ ಪ್ಲ್ಯಾನ್ ಇದು. ಸೊ ನೋಡಿ ಈ ಜಾಗ ಇದೆಯಲ್ಲ, ಇದೇ ಡೆಡ್ಲಿ ವ್ಯೂ ಪಾಯಿಂಟ್ಗೆ ಹೋಗೋದು. ಇಲ್ಲಿಂದ ಕೆಳಗಡೆ ನಡ್ಕೊಂಡು ಹೋಗಬೇಕು. ಹಗ್ಗ ಈಗ ಏನೂ ಕಟ್ಟಿಲ್ಲ, ಕಟ್ಟಿದರೆ ಆರಾಮಾಗಿ ಸ್ವಲ್ಪ ಇಳಿದೋಗ್ಬೋದಿತ್ತು. ಅದೇ ಅಲ್ಲದೆ ಮಳೆ ಬೇರೆ ಹೋಯ್ದು ಸ್ವಲ್ಪ ಜಾರ್ತೈತೆ. ರಿಸ್ಕ್ ತಗೊಳ್ಳೋದು ಬೇಡ ಅಂದ್ಬಿಟ್ಟು ನಾವು ಹೋಗಿಲ್ಲ ಅಲ್ಲಿಗೆ. ಅಲ್ಲಿ ತನಕನೂ ಹೋಗಿಲ್ಲ ನಾವು. ಬೈಕ್ ಇಲ್ಲಿ ಪಾರ್ಕ್ ಮಾಡಿದ್ದ, ಇವಾಗ ಬೈಕ್ ಹತ್ರ ಬಂದಿದ್ದಾವೆ. ಇಲ್ಲಿ ಕುಂಬೆ ಜಲಪಾತಕ್ಕೆ ಹತ್ರದಲ್ಲೇ ರೈಲ್ವೆ ಸ್ಟೇಷನ್ ಮಂಗವಲ್ಲೇ ಸಿಗುತ್ತೆ. ಬಸ್ಸಿಂದ ಅಥವಾ ರೈಲಿಂದನೂ ಬರ್ಬೋದು ನೀವು. ಮುಂಬೈಯಿಂದ 140 ಕಿಲೋಮೀಟರ್ ಆಗುತ್ತೆ, ಪುಣೆಯಿಂದ 110 ಕಿಲೋಮೀಟರ್ ಆಗುತ್ತೆ. ಇಲ್ಲಿಗೆ ಹೋಗಬೇಕು ಅಂತಂದರೆ ಮಾರ್ನಿಂಗು 9 ಗಂಟೆಗೇನೋ ಬಸ್ ಇರುತ್ತೆ. ಇಲ್ಲೇ ಲೋಕಲ್ ವಿಲೇಜ್ ಹತ್ರ. ಅಲ್ಲಿಂದ ನೀವು ಹಿಡ್ಕೊಂಡು ಸ್ವಲ್ಪ ಟ್ರೆಕ್ ಮಾಡ್ಕೊಂಡು ಬರಬೇಕು.
ಟ್ರಕ್ ಮಾಡ್ಕೊಂಬಂದರೆ ಕುಂಬೆ ವಾಟರ್ಫಾಲ್ ನೋಡ್ಬೋದು ನೀವು. ಹಾಗೆ ಇಲ್ಲಿ ಶೇರಿಂಗ್ ಆಟೋಗಳು ಸಿಗ್ತವೆ. ಶೇರಿಂಗ್ ಆಟೋ ಒಬ್ರಿಗೆ ಶೇರಿಂಗ್ ಅಂತ ಅಂದರೆ ಅವ್ರಿಗೆ ಕರೆಕ್ಟಾಗಿ ಜಾಸ್ತಿ ಜನ ತುಂಬಿಕೊಟ್ರೆ ಒಬ್ಬೊಬ್ರಿಗೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ನೀವು ಸಪ್ರೇಟಾಗಿ ತೊಗೊಬತ್ತೀನಿ ಅಂತ ಅಂದರೆ ಒಬ್ರಿಗೆ 250ರಿಂದ 300 ರೂಪಾಯಿ ಚಾರ್ಜ್ ಮಾಡ್ತಾರಂತೆ. ನಿಜಾಂಪುರ್ಗೆ ಬಂದು ನಿಜಾಂಪುರಿಂದ ಮಂಗಾವ್ಗೆ ಬಂದು ಮಂಗಾವಿಂದ ಇಲ್ಲಿಗೆ ಬರಬೇಕು. ಸೊ ನಾವು ರಾಯ್ಗಢ ಮುಗಿಸ್ಕೊಂಡು ರಾಯ್ಗಢಿಂದ ನಾವು ಡೈರೆಕ್ಟು 1 ಅವರ್ ಆಗುತ್ತೆ. ಇಲ್ಲಿಗೆ ಬಂದ್ವಿ, ನಿಜಾಂಪುರ್ಗೆ ಬಂದ್ವಿ. ನಿಜಾಂಪುರಲ್ಲಿ ನೈಟ್ ಸ್ಟೇ ಆಗಿದ್ದು, ಬೆಳಗ್ಗೆ ಡೈರೆಕ್ಟಾಗಿ ಇಲ್ಲಿಗೆ ಬಂದಿದ್ದೀವಿ. ನಮಗೆ ಒಂದು 40ರಿಂದ 45 ನಿಮಿಷ ಟೈಮ್ ಹಿಡಿತು ಅಷ್ಟೇ. ಬಂದು ಕಂಪ್ಲೀಟಾಗಿ ಇಲ್ಲೆಲ್ಲ ಕುಂಬೆ ವಾಟರ್ಫಾಲ್ ಎಲ್ಲ ಅಲ್ಲೆಲ್ಲ ನೋಡಿಕೊಂಡು ಇವಾಗ ಇಲ್ಲಿಂದ ಓಡ್ತಾ ಇದ್ದೀವಿ. ಇಲ್ಲಿ ಬಂದರೆ ನಿಮ್ಮ ಮಿನಿಮಮ್ಮು 1ರಿಂದ 1.5 ಅವರ್ ಟೈಮ್ ಹಿಡಿಯುತ್ತೆ ಅಷ್ಟೇ ನೋಡೋಕ್ಕೆಲ್ಲ. ಅದು ಬಿಟ್ಟರೆ ನೀವು ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ತೀವಿ ಕೂತ್ಕೊಂಡು ಸಾಯಂಕಾಲ ಗಂಟೆ ಅಂದರೆ ಸಾಯಂಕಾಲ ಗಂಟನೂ ಇಲ್ಲೇ ಇರ್ಬೋದು. ಸದ್ಯಕ್ಕೆ ನಾವಿವಾಗ ಕುಂಬೆ ವಾಟರ್ಫಾಲಲ್ಲಿ ನೋಡ್ಕೊಂಡಿದ್ದೀವಿ. ಇವಾಗ ಇಲ್ಲಿಂದ ನಾವು ದೇವಕುಂಡ್ ವಾಟರ್ಫಾಲ್ಗೆ ಓಡ್ತಾ ಇದ್ದೀವಿ. ಸೊ ಮತ್ತೆ ನಾವು ರಿಟರ್ನ್ ಇದೇ ಜಾಗದಲ್ಲಿ ಹೋಗೋಣ. ಸೊ ಈ ಕುಂಬೆ ವಾಟರ್ಫಾಲ್ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಚೆನ್ನಾಗಿದ್ದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.